I drink up, smoke up, need some freedom, freedom in my life? Should I drink up, smoke up, need some freedom, freedom? Show me a little attention, a little attention. Show me attention, show me a little attention, yeah, yeah. Show me a little attention. Little love and some affection on this side, little trust and some passion would be nice. It's all I desire, I need it, I cannot deny. Oh, hey, I don't see something for my eyes only. You know emoji, got emoji, you know emoji. On my hands only, show me a little bit tender, a little bit tender. Show me a tender, show me a little attention, no. Show me a little attention. Lately I've been losing my mind, searching things I can't find in the middle of. Hello guys, welcome back to my YouTube channel Wholesome Wonders. ಸೊ ನಿಮಗೆ ಗೊತ್ತಿರ್ಬೋದು, ನಾನು ಇವತ್ತು ಪ್ರೊಡಕ್ಟಿವ್ ಡೇ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ಡೈಲಿ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ವೈ ಕಾಂಟ್ ಐ ಡೂ ಪ್ರೊಡಕ್ಟಿವ್ ಡೇ ವಿತ್ ಮೀ ಅಂತ ಅನಿಸ್ತು. ಸೊ ನನಗೂ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ. ಏನಾದ್ರು ತಪ್ಪಾದರೆ ನನ್ನ ಕಡೆಯಿಂದ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ನಾನು ಇವಾಗ ಕಲಿತಾ ಇದ್ದೀನಿ ವ್ಲಾಗ್ಸ್ ಎಲ್ಲ ಹೆಂಗೆ ಮಾಡೋದು ಏನು ಅಂತ. ಸೊ ಅದಕ್ಕೆ ನೀವು ನನಗೆ ಎಂಕರೇಜ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಸೊ ಎವ್ರಿಥಿಂಗ್ ಗೋಸ್ ಗುಡ್. ಸೊ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಏನೇನು ಮಾಡ್ತೀನಿ, ನನ್ನ ಲೈಫಲ್ಲಿ ಪ್ರೊಡಕ್ಟಿವ್ ಡೇ ಹೆಂಗಿರುತ್ತೆ, ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇನ್ನೂ ನೀವು ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ನಾನು ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇದೊಂದು ಇದೊಂದು ಅಭ್ಯಾಸ ಇದೆ, ಹಾಟ್ ವಾಟರ್ ಕುಡಿಯೋದು. ಸೊ ಬೆಳಗ್ಗೆ ಯಾವಾಗಲೂ ನೀವು ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು. ಬಿಸಿನೀರಿಗೆ ಸ್ವಲ್ಪ ಶುಂಠಿ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಕುಡಿದ್ರೆ ನಿಮ್ಮ ಡೈಜೆಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮೆಟಬಾಲಿಸಮ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ನಾನು 1 ಇಯರಿಂದ ಮಾಡ್ಕೊಂಡು ಬಂದಿರೋದು. ರಿಸಲ್ಟ್ಸ್ ನಂಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ನಾ ಇನ್ನೊಂದು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಸೊ ನಾನು ಇವಾಗ 50 days ಚಾಲೆಂಜ್ ಅಂತ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ನಾನು 9 days ಕಂಪ್ಲೀಟ್ ಆಗಿದೆ. ಸೊ 9 daysಲ್ಲಿ ನಂಗೆ ತುಂಬ ರಿಸಲ್ಟ್ಸ್ ನನಗೆ ಕಾಣಿಸ್ತಾ ಇದೆ. ಸೊ ಹೀಗೆ ನಾನು ಡೈಲಿ ಮಾಡ್ತಾ ಹೋಗಬೇಕು. ಸೊ ನನ್ನ ಉದ್ದೇಶ ಏನು ಅಂದರೆ, ಈಗಿನ ಜನ್ರೇಷನ್ ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ವರ್ಕ್ ಅವ್ರು ಮಾಡ್ತಾ ಇರೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬೇಕು. ಬಟ್ ಕೆಲವೊಂದು ಕಂಪ್ನೀಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೊಡೋದಿಲ್ಲ. ಅವ್ರ ಹೆಲ್ತ್ ಮೇಲೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ ಅದು. ಸೊ ನೀವು ಯಾವಾಗಲೂ ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ನಿಮ್ಗೆ ಏನಾದ್ರು ಆದರೆ ನಿಮ್ಮ ಫ್ಯಾಮಿಲಿಗೆ ಯಾರೂ ಕೊಡೋಕ್ಕೆ ಬರೋದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಹೆಲ್ತ್ ಆಗಿರಬೇಕು. 24 hours ನಿಮಗೋಸ್ಕರ ಅಂತ ನೀವು 1 hour ನಿಮ್ಮ ಹೆಲ್ತ್ಗೆ ನೀವು ಕೊಡಲೇಬೇಕು. So that is a precious time which you give for yourself. Okay guys, I just got fresh up. So let's get ready quickly. So ನಾನು ಜಾಸ್ತಿ this one sunscreen ಹಚ್ಕೊಂತೀನಿ ಅಷ್ಟೇ. Sunscreen is really very very important. So ನಾನು ಏನು ಹೇಳ್ತೀನಿ ಅಂದರೆ, ಸೊ
ಕ್ರೀಮು ಅದೆಲ್ಲ ಹಚ್ಕೊತಾರಲ್ಲ, ಸೊ ಅದೆಲ್ಲ ನನಗೆ ಫೇಕ್ ಅನಿಸುತ್ತೆ, ಕ್ರೀಮು ಅದೆಲ್ಲ ಹಚ್ಚೋದು. ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಹೆಲ್ದಿ ಆಗಿರೋದನ್ನ ನಾವು ಏನಾದರೂ ತಿಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ಆಟೋಮೆಟಿಕ್ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ನಮ್ಮ ಸ್ಕಿನ್ ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ವಿ ಶುಡ್ ಈಟ್ ಅ ಹೆಲ್ದಿ ಫುಡ್. ಸೊ ನೀವು ಹೆಲ್ದಿ ಫುಡ್ನ ತಿಂತೀರಾ, ಜಂಕ್ನ ಅವಾಯ್ಡ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಇವಳು ಜಾಸ್ತಿ ಲೆಕ್ಚರ್ ಕೊಡ್ತಾಳೆ ಅಂತ ಅಂದ್ಕೊಬಿಡಿ, ಏನೋ ನನಗೆ ತಿಳಿದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೂದಲು ಒಣಗಿಲ್ಲ, ಒದ್ದೆ ಆಗಿದೆ. ಓಕೆ, ಸಾಕು ಅನ್ಸುತ್ತೆ. ಜಸ್ಟ್ ಲಿಪ್ ಬಾಮ್. ಓಕೆ, ಈಗ ನಾನು ಫ್ರೆಶ್ ಅಪ್ ಆಗಾಯಿತು, ಎಲ್ಲ ಆಯಿತು. ಸೊ ಈಗ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ನಾನು ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್, ಬ್ರಂಚ್ ಅಂತ ಮಾಡ್ತೀನಿ. ಸೊ ಹೌ ಡು ಐ ಪ್ರಿಪೇರ್ ದಟ್ ನಾನು ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಇಟ್ ಮೈಟ್ ಬಿ ಕ್ವೈಟ್ ಬೋರಿಂಗ್, ಗೊತ್ತಿಲ್ಲ ನನಗೆ ಹೆಂಗೆ ಹೋಗ್ತಾ ಇದೆ ವ್ಲಾಗ್ ಅಂತ. ಸೊ ಸ್ಟೇ ಟ್ಯೂನ್ ಗೈಸ್ ಆ್ಯಂಡ್ ಜಸ್ಟ್ ಫಾಲೋ ಮೀ. ಸೊ ಈಗ ನಾವು ನಮ್ಮನೆ ಕಿಚನಲ್ಲಿ ಇದ್ದೀವಿ. ಸೊ ನಾನು ಬ್ರಂಚ್ ಯಾವಾಗಲೂ ಹೈ ಪ್ರೋಟೀನ್, ಸ್ವಲ್ಪ ಕಾರ್ಬ್, 15% ಕಾರ್ಬ್, 70% ಪ್ರೋಟೀನ್, ಸ್ವಲ್ಪ ಫ್ಯಾಟ್ ಇರೋದನ್ನ ಕನ್ಸ್ಯೂಮ್ ಮಾಡ್ತೀನಿ ಯಾವಾಗಲೂ. ಸೊ ನಾನು ರಾತ್ರಿ ಈ ಕಾಳನ್ನ ನೆನಾಕಿ ಇಟ್ಟಿದ್ದೀನಿ. ಸೊ ಯು ಕ್ಯಾನ್ ಸೀ ದಟ್. ಸೊ ಇವಾಗ ನಾನು ಇದನ್ನ ಬೇಯಕ್ಕಂತ ಇಡ್ತೀನಿ. ಸೊ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇರೋದು ABC ಜ್ಯೂಸ್. ಎಲ್ಲ ಮುಂಚೆ ಶಾರ್ಟ್ಸಲ್ಲೂ ನಾನು ನಿಮಗೆ ಹೇಳಿದ್ದೆ. ಸೊ ABC ಜ್ಯೂಸ್ ನಾವು ಇಂಟೇಕ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಗ್ಲೋ ಬರುತ್ತೆ. ಸೊ ನಾನು ಒನ್ ಟೈಮ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಇಟ್ಕೊಬಿಡ್ತೀನಿ. ಸೊ ದಟ್ ಪದೇ ಪದೇ ಮಾಡೋದಿರಲ್ಲ ಅಂತ. ನಾನು ಒನ್ ಟೈಮ್ ಮಾಡಿ ಇಟ್ಕೊಂಡ್ರೆ ಇದು 5 ಡೇಸ್ ಬರುತ್ತೆ. 5 ಡೇಸ್ ತನಕ ನಾನು ಕುಡಿಬೋದು. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಸೊ ಅದ್ರ ಜೊತೆ ನಾನು ಬೆಟ್ಟದ ನೆಲ್ಲಿಕಾಯಿ ಕೂಡ ಮಿಕ್ಸ್ ಮಾಡ್ತೀನಿ. ಸೊ ವಿಚ್ ಈಸ್ ಕಾಲ್ಡ್ ಆ್ಯಸ್ ಆಮ್ಲಾ. ಸೊ ನಿಮ್ಮ ಸ್ಕಿನ್ನಿಗೆ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ಲಸ್ ಇಟ್ ಇಂಪ್ರೂವ್ಸ್ ಯುವರ್ ಡೈಜೆಷನ್ ಆ್ಯಂಡ್ ನಿಮ್ಮ ಗಟ್ ಹೆಲ್ತಿಗೆ ಕೂಡ ಇದು ತುಂಬ ಒಳ್ಳೆಯದು. ಸೊ ಇದೆಲ್ಲ ಸೇರಿ ಈ ಥರ ಮಿಕ್ಸಿ ಮಾಡಿ, ಸೊ ಇದನ್ನು ನೀವು ಡೈಲಿ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಓಕೆ ಗೈಸ್, ಜ್ಯೂಸ್ ಮಾಡಾಯಿತು. ಅಯ್ಯೋ, ನಾನು ನಿಮಗೆ ವೀಡಿಯೋದಲ್ಲಿ ಇಷ್ಟೇ ತೋರಿಸ್ಬೋದು, ಬಟ್ ಜ್ಯೂಸ್ ಮಾಡೋ ಪ್ರೋಸೆಸ್ಸು ಇದು ತೊಳಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಫುಲ್. ಇವಾಗ ಒಂದು ಹಾಫ್ ಆನ್ ಅವರ್ ಜ್ಯೂಸ್ ಮಾಡಿದ್ದೀನೇನೋ, ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ನನ್ನ ಬ್ರಾಂಚ್ ಪ್ರಿಪೇರ್ ಮಾಡ್ಕೊಂಡು ತೋರಿಸ್ತೀನಿ. ಓಕೆ, ಟೈಮ್ ಫಾರ್ ಬ್ರಾಕ್ಲಿ ಕಟ್ಟಿಂಗ್. ನಾನು ಮುಂಚೆ ಎಲ್ಲ ಬ್ರಾಕ್ಲಿ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇದರಲ್ಲಿರೋ ಶಕ್ತಿ ಗೊತ್ತಾಗಾದ್ಮೇಲೆ ನಾನು ಇದಕ್ಕೆ ಹ್ಯಾಬಿಚುಯೇಟ್ ಆಗಿಬಿಟ್ಟಿದ್ದೀನಿ. ಸೊ ನಮ್ಮ ಮನೇಲಿ ಬ್ರಾಕ್ಲಿ ಅದೆಲ್ಲ ಯೂಸ್ ನಮ್ಮಮ್ಮಂಗೆ ಆಬ್ವಿಯಸ್ಲಿ ನಮ್ಮಮ್ಮಂಗೆ ಗೊತ್ತಿರಲಿಲ್ಲ. ಈಗೇನು ಅಂದರೆ ಐ ಆಮ್ ಮೋರ್ ಫೆಮಿಲಿಯರ್ ವಿತ್ ದಿಸ್. ಸೊ ಹಾಗಾಗಿ ಇದು ತಿನ್ನೋದ್ರಿಂದ ನಮಗೆ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಐ ಪ್ರಿಫರ್ ಬ್ರಾಕ್ಲಿ ಫಾರ್ ಮೈ ಬ್ರಂಚ್. ಸೊ ನಾನು ಇದರಲ್ಲಿ ಹುಳ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಇದನ್ನು ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಡ್ತೀನಿ, ಸೊ ದಟ್ ಇದರಲ್ಲಿ ಏನೇ ಇದ್ದರೂ ಎಲ್ಲ ಹೋಗ್ಬಿಡುತ್ತೆ ಅಂತ.
the night. I'm still up, I'm still tryna decide. Should I drink up, smoke up? I need some freedom, freedom in my life. Should I drink up? ಓಕೆ ಗೈಸ್, ನಾನು ಲಂಚಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡೆ. ಫುಲ್ ಸುಸ್ತಾಯಿತು. ನನ್ನ ಬೆಸ್ಟ್ ಪಾರ್ಟ್ ಆಫ್ ದ ಡೇ ಅಂದರೆ ಇದಂತ ಹೇಳ್ಬೋದು. ಬಿಕಾಸ್ ನನ್ನ ಪ್ಲೇಟ್ ಯಾವಾಗಲೂ ಈ ಥರ ಕಾಣಿಸ್ಬೇಕು. ಸೊ ಹಾಗಾದರೆ ನಾನು ಚೆನ್ನಾಗಿರೋ ಫುಡ್ ತಿಂತಾ ಇದ್ದೀನಿ ಅಂದರೆ ನಂಗೆ ಫೀಲ್ ಬರುತ್ತೆ. ನಾನು ತೋರಿಸ್ತೀನಿ ಹಿಂಗೆ ಅಂತ. ನೋಡಿ, ಈ ಥರ ಇರಬೇಕು. ಈ ಥರ ಇದೆ ನಾನು ತಿನ್ನೋ ಪ್ಲೇಟ್ ಮೀಲ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಲಂಚ್ ಮಾಡಿದ್ದೆಲ್ಲ ಆಯಿತು. ಬಟ್ ನಾನು ನಿಮ್ಗೆ ಏನೋ ಒಂದು ತೋರಿಸ್ಬೇಕು. ನನ್ನ ತಮ್ಮನ ರೂಮು ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಲೆಟ್ ಮಿ ಶೋ ಯು ಗೈಸ್. ನೋಡಿ ನನ್ನ ತಮ್ಮ ರೂಮ್ನ ಹೆಂಗೆ ಇಟ್ಕೊಂಡಿದ್ದಾನೆ. ಸೊ ಅವನಿಲ್ಲ, ಇವಾಗ ಊರಿಗೆ ಹೋಗಿದ್ದಾನೆ. ಸೊ ಇವಾಗ ಇದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು. ಸೊ ಬನ್ನಿ, ಲೆಟ್ಸ್. Need some freedom, freedom. Show me a little attention, a little bit tender. Show me attention, show me a little attention, yeah, yeah. Show me a little attention. ಸೊ ಇದರಲ್ಲಿ ನಾನು ಐ ಮೀನ್ ಟು ಎಕ್ಸ್ಪ್ಲೋರಿಂಗ್ ನ್ಯೂ ಆಪರ್ಚುನಿಟೀಸ್. ಸೊ ಏನೇನು ಲೀಡ್ ಕೋಡ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡೋದಿತ್ತು, ಅದೆಲ್ಲ ಏನೇನು ಸಾಲ್ವ್ ಮಾಡೋದಿತ್ತು. ಮತ್ತು ನಾನು ನ್ಯೂ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೆ. Show me attention, show me a little attention, yeah, yeah. Show me a little attention. ಇಟ್ ವಾಸ್ ಅ ಕಾಫಿ ಟೈಮ್. ಸೊ ನಾನು ಒಂದಿನಕ್ಕೆ ಒಂದೇ ಸರಿ ಕಾಫಿ ಕುಡಿಯೋದು. ಸೊ ಐ ಎಂಜಾಯ್ ದಿಸ್ ಟೈಮ್. ನನಗೆ ಈ ಟೈಮ್ ಅಂದರೆ ತುಂಬ ಇಷ್ಟ. ಸೊ ನಾನು ಶುಗರ್ಲೆಸ್ ಕಾಫಿ ಕುಡಿಯೋದು. ನಾನು ಫುಲ್ ಶುಗರ್ ಕ್ವಿಟ್ ಮಾಡಿಬಿಟ್ಟಿದ್ದೀನಿ. ಇನ್ಸ್ಟೆಡ್ ಆಫ್ ಶುಗರ್ ನಾನು ಜಾಗ್ರಿ ಯೂಸ್ ಮಾಡ್ತೀನಿ. ಸೊ ಈ ಕಾಫಿಗೂ ಅಷ್ಟೇ ನಾನು ಜಾಗ್ರಿ ಯೂಸ್ ಮಾಡಿದ್ದೀನಿ. ಓಕೆ ಗೈಸ್, ಈಗ 5:30 ಆಗಿದೆ. ಇಟ್ಸ್ ಟೈಮ್ ಟು ಗೋ ಫಾರ್ ಅ ವಾಕ್. ಇವತ್ತು ಸಂಡೇ ಆಗಿರೋದ್ರಿಂದ ಜಿಮ್ ಇಲ್ಲ. ಸೊ ಹಂಗಾಗಿ 10K ಸ್ಟೆಪ್ಸ್ ವಾಕ್ ಹೋಗಲೇಬೇಕು ನಾನು ಡೈಲಿ. ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಈಗ JP ಪಾರ್ಕ್ಗೆ. ಬನ್ನಿ ಹೋಗೋಣ. ಓಕೆ ಗೈಸ್, ನಾವು ಇವಾಗ JP ಪಾರ್ಕಲ್ಲಿ ಇದ್ದೀವಿ. ನಾನು 10K ಸ್ಟೆಪ್ಸ್ನ ಡೈಲಿ ಬರೋದಿದೆ ಪಾರ್ಕ್ಗೆ. ಸಕ್ಕತ್ತಾಗಿದೆ, ನೋಡ್ಬೋದು ನೀವು. ಸೊ ನೀವು ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಓಕೆ. ಎಷ್ಟೊಂದು ಜನ ಜಿಮ್ಮಿಗೆ ಹೋಗೋಕ್ಕೆ ದುಡ್ಡಿರೋದಿಲ್ಲ. ಸೊ ಅಟ್ಲೀಸ್ಟ್ ನೀವು ಒಂದು ದಿನಕ್ಕೆ 5K ಸ್ಟೆಪ್ಸ್ 10K ಸ್ಟೆಪ್ಸ್ ವಾಕ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಿಮ್ಮ ಬಾಡಿಗೆ. ಸೊ ನೋಡಿ ಏನು ಮಾಡ್ತೀರಾ ಅಂತ. ಸೊ ದಿಸ್ ಈಸ್ ಅ ಡಿಫ್ರೆಂಟ್ ಪ್ಲೇಸ್. ನಾನು ಇಲ್ಲಿ ಡೈಲಿ ವಾಕ್ ಹೋದಾಗ ಈ ಪ್ಲೇಸ್ ಕಾಣಿಸುತ್ತೆ, ಬಟ್ ನಾನು ಇಲ್ಲಿಂದ ವಾಕ್ ಹೋಗಲ್ಲ. ಸೊ ಇಲ್ಲಿ ಚಿಕ್ಕ ಮಕ್ಕಳು ಅವ್ರ ಪೇರೆಂಟ್ಸ್ ಎಲ್ಲ ಚಿಕ್ಕ ಮಕ್ಳನ್ನ ಕರ್ಕೊಂಡು ಬಂದಿರ್ತಾರೆ. ಇದೊಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು JP ಪಾರ್ಕಲ್ಲಿ. ಸೊ ತುಂಬ ಚೆನ್ನಾಗಿದೆ ಈ ಪ್ಲೇಸ್. So I must be thankful to God because
ನಮ್ಮ ಮನೆ ಹತ್ರನೇ ಈ ಥರ ಪಾರ್ಕ್ ಇರೋದು ನನಗೊಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನಾನು 10K ಸ್ಟೆಪ್ಸ್ ವಾಕ್ ಕಂಪ್ಲೀಟ್ ಮಾಡಿ ನನ್ನ ಫೋನ್ ಅಲ್ಲೇ ಸ್ವಿಚ್ ಆಫ್ ಆಯಿತು. ಸೊ ಅಲ್ಲಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಕಾಲಂದು ತುಂಬ ನೋವ್ತಾ ಇದೆ. ಸೊ ನೈಟ್ ಟೈಮ್ ನಾನು ಯಾವಾಗಲೂ ಮಲ್ಕೊಳೋಕ್ಕಿಂತ ಮುಂಚೆ ಬುಕ್ ಓದಿ ಮಲ್ಕೊಳೋದು ನನ್ನ ಅಭ್ಯಾಸ. ಇದು ದ ಓಲ್ಡ್ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅಂತ ಬುಕ್ಕು. ಸೊ ಸದ್ಯಕ್ಕೆ ಇಷ್ಟು ಕಂಪ್ಲೀಟ್ ಆಗಿದೆ. ಸೊ ಇದರಿಂದ ನಾನು ತುಂಬ ತಿಳ್ಕೊಂಡಿದ್ದೀನಿ. ಇದು ನನ್ನ ಅಫರ್ಮೇಷನ್ ಬುಕ್ಕು. ಸೊ ನಾನು ಡೈಲಿ ಅಫರ್ಮೇಷನ್ ಬುಕ್ ಬರೀತೀನಿ. ಪ್ಲಸ್ ನಾನು ನಾಳೆ ಏನಾಗಬೇಕು ನೋಟ್ ಡೌನ್ ಮಾಡಿಕೊಂಡು ಪ್ಲ್ಯಾನಿಂಗ್ ಎಲ್ಲ ಹಿಂದೆನೇ ಮಾಡ್ಕೊತೀನಿ. ಪ್ಲಸ್ ನಾನು ಡೈಲಿ ಮೆಡಿಟೇಷನ್ ಮಾಡ್ತೀನಿ. ಮಲ್ಕೊಳೋಕ್ಕಿಂತ ಮುಂಚೆ ಮೆಡಿಟೇಷನ್ ಮಾಡಿ ಇವತ್ತು ಏನೇನು ಮಾಡಿದೆ ಎಲ್ಲದನ್ನು ನನಗೆ ನಾನೇ ಮನವರಿಕೆ ಮಾಡಿಕೊಂಡು. ಸೊ ಮೆಡಿಟೇಷನ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಸೊ ನೀವು ಫಿಸಿಕಲಿ ಹೇಗೆ ಫಿಟ್ಟಾಗಿರ್ತೀರೋ ಮೆಂಟಲಿನೂ ಹಾಗೆ ಫಿಟ್ಟಾಗಿರಬೇಕು. ಆವಾಗ ತುಂಬ ಡೋರ್ಸ್ ಆಪರ್ಚುನಿಟೀಸ್ ನಿಮಗೆ ಓಪನ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಆಲ್ಸೋ ನಾನು ಮಲ್ಕೊಳೋಕ್ಕಿಂತ ಮುಂಚೆ ನಾಳೆ ಏನೇನು ಆಗಬೇಕು ಎಲ್ಲದನ್ನು ಪ್ಲ್ಯಾನ್ ಮಾಡ್ತೀನಿ, ನೋಟ್ ಡೌನ್ ಮಾಡ್ತೀನಿ. ನೋಟ್ ಡೌನ್ ಆದಮೇಲೆ ಐ ವಿಲ್ ಗೋ ಟು ಬೆಡ್. ಸೊ ದಿಸ್ ವಾಸ್ ಮೈ ಫುಲ್ ಪ್ರೊಡಕ್ಟಿವ್ ಸಂಡೇ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಟಾಟಾ, ಬಾಯ್.